ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೆಶಾಯನು ಬರೆದ ಗ್ರಂಥ 41ನೇ ಅಧ್ಯಾಯ 9ನೇ ವಚನ. ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ ಎಂಬುದಾಗಿ ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರಿಯರೇ, ಕರ್ತನು ಭೂಮಿಯ ಕಟ್ಟ ಕಡೆಯಲ್ಲಿ ಇದ್ದು ಕರೆದ ಜನವೇ ಎಂದು ಮತ್ತು ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ಹೇಳಿ ನಮ್ಮನ್ನು ನಡೆಸುತ್ತಾ ಇದ್ದಾನೆ. ಹೌದು, ಕರ್ತನು ನಮ್ಮನ್ನು ಆರಿಸಬೇಕಾದರೆ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು? ನನ್ನ ಸೇವಕನು ಎಂದು ಹೇಳಬೇಕಾದರೆ ನಮ್ಮನ್ನ ಯಾವ ರೀತಿಯಲ್ಲಿ ತಂದೆಯು ಪ್ರೀತಿಸುತ್ತಾನೆ ಎಂಬುದನ್ನ ನೋಡಬೇಕು. ನಮ್ಮ ದೇವರು ಯಾವಾಗಲೂ ನಮ್ಮನ್ನು ತಳ್ಳುವುದಿಲ್ಲ ಪ್ರಿಯರೇ. ನಾವು ಯಾವ ಸ್ಥಳದಲ್ಲಿ ಇದ್ದೇವೆ ಎಂದು ಆತನು ನೋಡುವುದಿಲ್ಲ. ಎಲ್ಲೇ ಇದ್ದರೂ ನಮ್ಮನ್ನು ಕರೆಯುತ್ತಾನೆ. ನಾವು ಯಾವ ಸ್ಥಿತಿಯಲ್ಲಿ ಇದ್ದರೂ ನಮ್ಮನ್ನು ಶುದ್ಧಿಗೊಳಿಸಿ ನಮ್ಮನ್ನು ಹಾರಿಸಿಕೊಳ್ಳುತ್ತಾನೆ. ಎಂದಿಗೂ ನಮ್ಮನ್ನು ತಳ್ಳುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕಕ್ಕೆ ಬೆನ್ನು ಹಾಕಿ ಪರಿಶುದ್ಧವಾಗಿ ಬಾಳಲು ಆತನಿಗೆ ನಮ್ಮನ್ನ ಒಪ್ಪಿಸಬೇಕು. ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿ ಬೇಡುವವರಾಗಿ ಇರಬೇಕು. ನಾವು ದಿನದಲ್ಲಿ 2 ಬಾರಿ 3 ಬಾರಿ ಪ್ರಾರ್ಥಿಸುವ ಅನುಭವ ಒಡೆಯವರ ಅಲ್ಲದೆ ಆತನನ್ನು ಹೃದಯದಲ್ಲಿ ಇಟ್ಟುಕೊಂಡು ಹಗಲಿರಲು ಆತನಲ್ಲಿ ಪ್ರಾರ್ಥಿಸುತ್ತಾ ಆತನೊಂದಿಗೆ ನಡೆಯುವ ಅನುಭವ ಹೊಂದಿದವರ ಎಂದು ಯೋಚಿಸಬೇಕು. ಪ್ರಿಯರೇ, ಆತನು ನಮ್ಮೊಂದಿಗೆ ಯಾವಾಗಲೂ ನಡೆಯುವ ಅನುಭವ ಒಡೆಯವರಾಗಿ ನಾವು ಇರಬೇಕು. ಆಗ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಈ ದಿನದ ವಾಕ್ಯದ ಪ್ರಕಾರವಾಗಿ ನಮ್ಮನ್ನ ಆಶೀರ್ವದಿಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ನಾವು ಎಲ್ಲೇ ಇದ್ದರೂ ಯಾವ ಸ್ಥಿತಿಯಲ್ಲಿ ಇದ್ದರೂ ಕೂಡ ತಳ್ಳದೆ ನಮ್ಮನ್ನ ನೀನು ಹಾರಿಸಿ ನಮ್ಮನ್ನ ಪ್ರೀತಿಸಿ ಕರ್ತನೆ ನೀನು ನಡೆಸುವಂತವನಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು, ಪ್ರತಿ ದಿನದಲ್ಲೂ ಕೂಡ ನಾವು ನಮ್ಮ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಸಮರ್ಪಣೆ ಮಾಡಿ ಜೀವಿಸುವಾಗ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಹಗಲಿರಲು ನಿನ್ನನ್ನು ಕೂಗುವಂತವರಾಗಿ ನಿನ್ನೊಂದಿಗೆ ನಡೆಯುವಂತ ಅನುಭವವನ್ನು ಹೊಂದಿದವರಾಗಿ ನಡೆಯಲು ನಮ್ಮನ್ನ ನೀನು ಬಲಪಡಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ತಂದೆಯೇ. ನಿನ್ನ ಕರುಣೆ ಕೃಪೆ ಪ್ರೀತಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನ ನೀನು ನಿನ್ನ ಸೇವಕರಾಗಿ ಮಾಡಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ, ನಾವು ಯಾವಾಗಲೂ ನಿನ್ನಲ್ಲಿ ಜೀವಿಸ್ಲಿಕ್ಕಾಗುವಂತೆ ನಮ್ಮನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಳಲು ನೀನು ನಮಗೆ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ನಮ್ಮ ಅಂಗಾಂಗಗಳನ್ನು ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸುತ್ತೇವೆ ಕರ್ತನೆ. ನೀನೇ ನಮಗೆ ಜೊತೆಗಾರನಾಗಿದ್ದು ನಮ್ಮನ್ನ ನಿನ್ನ ರೆಕ್ಕೆಯ ಮರೆ ಒಳಗೆ ಇಟ್ಟು ಮುಚ್ಚಿ ಮರೆ ಮಾಡಿ ಕಾಪಾಡು ಕರ್ತನೆ. ಯಾವಾಗಲೂ ನಾವು ಲೋಕಕ್ಕೆ ಬೆನ್ನು ಹಾಕಿ ನಿನ್ನ ಕಡೆ ತಿರುಗಿ ಪರಲೋಕ ರಾಜ್ಯಕ್ಕೆ ಬರ್ಲಿಕ್ಕಾಗುವಂತೆಯೂ ನಮ್ಮೊಂದಿಗೆ ಅನೇಕರನ್ನ ನಿನ್ನ ರಾಜ್ಯದಲ್ಲಿ ಸೇರಿಸಲು ನಾವು ನಿನ್ನ ವಾಕ್ಯವನ್ನು ಮತ್ತೊಬ್ಬರಿಗೆ ಹೇಳುವಂತವರಾಗಿ ಜೀವಿಸ್ಲಿಕ್ಕಾಗುವಂತೆ ನಮ್ಮನ್ನ ನೀನು ನಡೆಸು. ಹೌದು ಕರ್ತನೆ, ನಮ್ಮನ್ನ ಮಾತ್ರವಲ್ಲ ಎಲ್ಲಾ ಜನರನ್ನು ಈ ದಿನದಲ್ಲಿ ಯಾರ್ಯಾರಿಗೆ ಪ್ರಾರ್ಥನೆಯ ಅಗತ್ಯವಿದೆಯೋ ಅವರೆಲ್ಲರನ್ನು ಕೂಡ ನಿನ್ನ ಹಸ್ತಕ್ಕೊಪ್ಪಿಸುವಾಗ ನೀನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುತ್ತಾ ನಿನ್ನ ಕೃಪೆಯನ್ನು ಕೊಟ್ಟು ಎಲ್ಲರನ್ನು ನಿನ್ನ ರಾಜ್ಯಕ್ಕೆ ಸಿದ್ಧಪಡಲಿಕ್ಕಾಗುವಂತೆ ನೀನು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.